ಏನಾಗೈತೆ ಮುದುಕಿಗೆ ಅಂದ್ರೆ ನೋಡಿದ್ರಿ ಮುದುಕಿ ಇಷ್ಟು ಆರಾಮಾಗಿ ಕುಂತತ್ತಲ್ಲ, ಅದು ರೊಟ್ಟಿ ತಿನ್ಕೊಂತ. ಇದೇನ್ರಿ? ತಣ್ಣಗೆ ಬಾಯಿ ಮುಚ್ಕೊಂಡಿರು. ಅವರು ಹೇಳಿದ್ದು ಕ್ಯಾನ್ಸರ್ ಆಗೈತಿ ಅಂತ. ಮುದುಕಿ ಕೈಕಾಲು ಸೇದ್ಯಾವ ಅಂತನೂ ಅಲ್ಲ, ಆ ಸತ್ತಾಳ ಅಂತನೂ ಅಲ್ಲ. ಎದಕ್ಕೆ ಮಾತಾಡ್ತಿ? ಬಾಯಿ ಮುಚ್ಕೊಂಡಿರು. ಅಮ್ಮ ನೀನನ ನಾನಮ್ಮ ಅಂದಿದ್ದಕ್ಕೆ ಯಾರ ಬಿಕ್ಸ್ದಕ್ಕೆ ಬಂದ್ಲ ಏನ ಅಂತ ಕೈಯನ್ ರೊಟ್ಟಿ ಕೊಡಮ್ಮ ಅಂತ ಅನ್ಕೊಳತಿದ್ ನೋಡು. ಎಲ್ಲ ಮುದುಕಿ ಇಷ್ಟಾದ್ರೂ ನಿನ್ನ ಸೊಕ್ಕ ಇಳದಿಲ್ಲ ನೋಡು. ಇಲ್ಲ ಇಲ್ಲ, ನಾನು ನಿಮ್ಮ ಮಗಳಿದ್ದಂಗಲ್ಲನ ಬಿಕ್ಸ್ದಕ್ಕೆ. ಹೋಲ್ ಬಿಡ್ರಿ, ನೀವು ಹಿರಿಯರಿ ಏನಂದ್ರಿ ಏನೀಗ? ಅಯ್ಯೋ ನಿಮಗೆ ಹೆಂಗ ಆಗಬಾರ್ದಾಗಿತ್ತು. ಓ ಬೀಗ್ರ ಯಾವ ಬಂದ್ರಿ? ಈಗ ಬಂದೀವಿ ನೋಡ್ರಿ. ಅಮ್ಮಾರಿಗೆ ಹೆಂಗಾಗೈತೆ ಅಂತ ಸುದ್ದಿ ಕೇಳತ್ಲೇ ಜೀವ ತಡಿಲೇ ಇಲ್ಲ. ಓಡಿ 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 ಬಂದ್ಬಿಟ್ಟೆ. ಯಾಕ ನಿಮ್ಮೂರಿಗೆ ಬಸ್ ಇಲ್ಲ? ಬಸ್ ಐತಿ, ಮನ್ಯಾಗಿಂದ ಬಸ್ ಸ್ಟ್ಯಾಂಡ್ ಮಟ್ಟ ಓಡೋದ್ನ್ಯ. ಓಡೋಗಿ ಅಲ್ಲಿಂದ ಬಸ್ ಹತ್ತಿ ಮತ್ತೆ ಅಲ್ಲಿಂದ ಇಳಿಯತ್ಲೆ ಇಲ್ಲಿ ಮಟ್ಟ ಓಡಿ ಬಂದ್ಬಿಟ್ಟೆ. ನಿಮ್ಗೆ ಹಂಗಾಗೈತಿ ಅಂದ್ಬಿಟ್ಲೆ ನನ್ನ ಜೀವನ ತಡಿಲಿಲ್ಲ. ಅಲ್ಲ ಬಿಗ್ರೆ ಸ್ವಲ್ಪ ಒಳಗೆ ಬರ್ರಿ. ಏನಾಗೈತಿ? ಈ ವಯಸ್ಸಾಗಿನ ಕೈ ಕಾಲು ನೋವು ಅವೆಲ್ಲ ಇರೋದೆ, ನೀವು ಒಳಗೆ ಬರ್ರಿ. ಅಯ್ಯೋ ನೀವು ಸ್ವಲ್ಪ ಸುಮ್ಮನಿರಿ ಶಾಂತಕರ, ನಿಮಗದೆಲ್ಲ ಅರ್ಥ ಆಗಲ್ಲ. ನೋಡ್ರಿ ಈ ವಯಸ್ಸಿನಾಗ ಇವ್ರು ನಿಂಗೆ ನೋಡಿ ನನ್ನ ಜೀವ ಬಾಯಿಗೆ ಬರಕತ್ತೈತಿ, ಕಳ್ಳು ಕಿತ್ಕೊಂಡು ಹೋಗಕತ್ತೈತಿ. ಅಮ್ಮ ಅಮ್ಮ ನೀವು ಚೆನ್ನಾಗಿರ್ಬೇಕು. ನೀವು ಈ ಮನೆ ಹಿರೇ ಕಂಬ, ನೀವು ಚಂದಿರ್ಬೇಕು. ನೋಡ್ರಿ ಇಲ್ಲಿ ಜಗ್ಗಷ್ಟು ಹಣ್ಣು ತಂದೀನಿ ಈ ಕವರ್ನ್ಯಾಗ, ಚಂದಾಗಿ ಹೆಚ್ಚಿಸ್ಕೊಂಡು ತಿನ್ರಿ, ಮೈಯಾಗ ತಕತಿ. ಟಮಾಟಿ ಹಣ್ಣು ಕಂಡು ಅದನ್ನೂ ಬಿಟ್ಟಿಲ್ಲ, ಅದನ್ನೂ ತಂದೀನಿ. ಟಮಾಟಿ ಹಣ್ಣು ಅದೇನೋ ಹಣ್ಣಿನ ಜಾತಿಗೆ ಸೇರ್ತದಂತ, ಅದಕ್ಕೆ ಅದನ್ನೂ ತಂದೀನಿ, ಅದನ್ನೂ ತಿನ್ರಿ, ಅದು ಮೈಯಾಗ ರಗತಕತಿ. ಒಟ್ಟು ನಿಮ್ಮ ಮೈಯಾಗ ರಗತಾಗ ಅಂತವು ಏನೇನು ಅದಾವಲ್ಲ ಎಲ್ಲ ತಿಂದು ಚಂದಿರ್ರಿ. ಹೌದು, ಈಗ ಎಷ್ಟು ದಿನ ಆಯ್ತು ಹಿಂಗಾಗಿ? ಅಲ್ಲ ನೀವು ಮೊದಲೇ ತೋರಿಸ್ಕೊಂಡ್ಬಿಟ್ಟಿದ್ರ ಈ ಥರ ಎಲ್ಲ ಹಾಕಿದ್ದೇ ಇಲ್ಲ. ಅಲ್ಲ ಈ ಸಾಯಿ ವಯಸ್ಸಿಗೆ ನಿಮಗೆ ಹಿಂಗಾಗಬಾರ್ದಾಗಿತ್ತು. ಸ್ವಲ್ಪ ಸುಮ್ಮನೆ ಇರ್ತೀರಿ? ಹೇಳ್ತಾ ಇದೀನಿ ನಾನು, ಏನೂ ಆಗಿಲ್ಲ ಅವರಿಗೆ. ಸ್ವಲ್ಪ ಸುಮ್ಮನಿರಿ, ಅರ್ಥ ಮಾಡ್ಕೊರಿ ಒಂದು ಸ್ವಲ್ಪ. ಅಲ್ಲ ನಿಮ್ಗೆ ಯಾರು ಹೇಳಿದ್ದು ಹಿಂಗಾಗೈತೆ ಅಂತೇಳಿ? ಏನಾಗ ಅದು ಅಮ್ಮಾರಿಗೆ ಆರಾಮಿಲ್ಲ ಅಂತೇಳಿ. ಹಾ ಹಾ ಅದು ಯಾರು ಅಂದ್ರು? ನಿಮ್ಮ ಮಗಳು ಅಂದ್ರನ್ರಿ? ಏ ರತ್ನಿ, ನಿನಗೆ ಯಾರು ಹೇಳಂದಿದ್ದ? ಅಯ್ಯಯ್ಯೋ ಯವ್ವ ಸುಮ್ಮನಿರ್ಬೇ, ಏನಾಗಿಲ್ಲ ಅಮ್ಮಗೆ, ಅವರೇ ಕೈಕಾಲು ನೋವು ಅಷ್ಟೇ. ನೀ ಬಾ ಒಳಗೆದ್ದ. ಸುಮ್ಮನಿರಿ, ಏನಾಗಿಲ್ಲ ಏನಾಗಿಲ್ಲ ಅಂತಿ. ಮೊನ್ನೆರ ರಿಪೋರ್ಟ್ ಬಂದತಿ ಅಂತ ಹೇಳಿದಿ ನಿನ್ನೆ ಫೋನ್ ಹಚ್ಚಿ. ಕ್ಯಾನ್ಸರ್ ಅಂತ ಅಮ್ಮಗಂತ ಹೇಳಿ ಇಲ್ಲ ನೀನು? ಏ ಏನದಿರಿ ನೀವು ಹೆಣ್ಮಗಳ? ಏನಾಗಿಲ್ಲ, ನಮ್ಮ ಅತ್ತೆಯರಿಗೆ ಆರಾಮದಾರ ಅವ್ರ. ಶಾಂತವ್ವ ಸುಮ್ಮನಿರು ನೀನು. ಆಕೆ ಅಂದ್ರ ಅನ್ಕೊಲಿ, ನೀ ಯಾಕೆ ತಿಳಿ ಕೆಡ್ಸ್ಕೊತೀಯವ? ಸಮಾಧಾನ ಸಮಾಧಾನ. ಅತ್ತೆಯರ ನೀವೇನು ಚಿಂತೆ ಮಾಡಬೇಡ್ರಿ, ಏನಾಗಿಲ್ಲ ನಿಮಗೆ. ಅವ್ರಿಗೆ ಏನೋ ತಪ್ಪು ತಿಳುವಳಿಕೆ ಆಗಿರ್ಬೇಕು, ನಾ ಹೇಳ್ತೀನಿ. ನಿಮಗೆ ಏನಾಗಿಲ್ಲಪ್ಪ, ಆರಾಮದಿರಿ, ನೀವು ಹೆದರ್ಕೋಬೇಡ್ರಿ. ಹೋಗ ಹುಡುಗಿ, ನಾ ಯಾಕವ ಹೆದರ್ಲಿ? ಏನು ಅಕಸ್ಮಾತ್ ಬಂದತ್ತೆ ಕ್ಯಾನ್ಸರ್, ನನಗೆಲ್ಲ ಗೊತ್ತೈತೆ ಸುದ್ದಿ. ನೀವು ಮಾತಾಡೋದು ನಾನು ಕೇಳಿಸ್ಕೊಂಡನಿ. ಬರಲಿ, ನನಗೆ ಗೊತ್ತಾಗಿ 2 ದಿನ ಆಯ್ತು. ನಾ ಏನು ಕೇಳಕ್ಕೆ ಹೋಗಿಲ್ಲ ನಿಮ್ಗೆ, ಯಾಕಂದ್ರೆ ನಿಮ್ಮ ಮನ್ಸಿಗೆ ಬೇಜಾರಾಕೈತೆ ಅಂತೇಳಿ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡು ನೀವು ಆರಾಮದಿರಿ. ಆದರೆ ನನಗೆಲ್ಲ ಗೊತ್ತು. ನಿಮಗೆಲ್ಲ ಗೊತ್ತಾ? ಇವ್ರು ಹೇಳಿದ್ದಿಲ್ಲ? ಅಯ್ಯೋ ವೇಸ್ಟ್ ಆತಲ್ಲಪ್ಪ. ನಾನೇ ಹೋಲ್ ಬಿಡ್ರಿ. ಅಲ್ಲ ನೀವೆಂತ ಜನ ರೀ? ನಮ್ಮ ಅತ್ತಿಯವ್ರಿಗೆ ಏನು ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಅವ್ರವ್ರಿಗೆ ಗೊತ್ತೈತಿ. ಅಕಸ್ಮಾತ್ ಅವ್ರಿಗೆ ಗೊತ್ತಿಲ್ಲ ಅನ್ನೋದೇ ಆಗಿದ್ರೆ ನೀವು ಈ ರೀತಿ ಬಂದು ಹೇಳ್ತಿರಲ್ಲ, ಒಬ್ರು ಸಾಯೋದನ್ನ ಒಬ್ರ ಮುಂದೆ ಬಂದು ಹೇಳ್ತಿರಲ್ಲ ನೀವು ಆರಾಮಿಲ್ದವ್ರ ಮುಂದೆ. ಇದು ನಿಮಗರ ಸರಿ ಅನಿಸ್ತತಿ? ಅಯ್ಯ ನಾಳೆ ಅವ್ರು ಸತ್ತಿಂದ ಅಯ್ಯೋ ನನ್ನ ಹತ್ರ ಯಾರು ಸತ್ಯನೇ ಹೇಳಲಿಲ್ಲ, ಸುಳ್ಳು ಹೇಳ್ಬಿಟ್ರಲ್ಲ ಅಂತೇಳಿ ಅನ್ಕೊಳಂಗಿಲ್ಲ. ಅದು ಅಲ್ಲದೆ ಅವ್ರಿಗೆ ಬಂದಿರೋದು ಎಂಥ ಕಾಯಿಲೆ, ಕ್ಯಾನ್ಸರು. ಆದರೂ ಈಗ ಅವರು ಇನ್ನೂ ಸ್ವಲ್ಪ ದಿನ ಭಾಳ ಅಂದರೆ ಡಾಕ್ಟ್ರ್ ಹೆಂಗಿದ್ರು 6 ತಿಂಗಳು 3 ತಿಂಗಳು ಹೇಳ್ಯಾರ. ಈಗ ಅಷ್ಟರೊಳಗೆ ಅವ್ರಿಗೆ ಸಾಯ್ತೇನಂತ ಗೊತ್ತಿದ್ರೆ ಏನೇನು ತಿನ್ನೋಕ್ಕಿಷ್ಟ, ಅವ್ರಿಗೆ ಏನೇನು ನೋಡೋಕ್ಕಿಷ್ಟ, ಏನೇನು ಮಾಡೋಕ್ಕಿಷ್ಟ ಎಲ್ಲ ಮಾಡಿಬಿಡ್ತಾರ. ನೀವೊಬ್ರ ತಗ ಎಲ್ಲದಕ್ಕೂ ಹಿಂಗೆ ಮಾಡ್ತೀರ ತಗ. ಇಲ್ಲಾಂದ್ರೆ ಅವರು ನಾ ಹೆಂಗಿದ್ರು ಬದುಕ್ತೇನೆ ಬಿಡು ಇನ್ನೂ ಸ್ವಲ್ಪ ದಿನ ಅಂತೇಳಿ ಸುಮ್ಮನೆ ಇದ್ಬಿಡ್ತಾರ. ಒಮ್ಮೆ ಸತ್ತು ಹೋಗಿನ ಬೇಜಾರಾಗಂಗಿಲ್ಲನ, ಇದ್ದಿದ್ದು ಹೇಳ್ಬಿಡ್ಬೇಕು. ಬಾಯ್ ಸಾಕ, ಏನ್ ಮಾತಂತ ಮಾತಾಡ್ತಿ? ಲೇ ರತ್ನಿ, ನಿಮ್ಮವನ್ ಒಳಗೆ ಕರ್ಕೊಂಡೋಗಿಲ್ಲ, ತಲೆ ನೋಡ್ತೀನಿ ಮತ್ತೆ ನಾನು. ಏನೇ ಮಾತಾಡ್ತಾರ, ಏನ್ ಮಾತಾಡ್ತಾರ, ಮೈಯ ಉರಿ ಹಾಕತ್ತ ನಂದು. ಆದ್ರೆ ನಾನು ಅವ್ರಿಗೋಸ್ಕರ ಹಣ್ಣು, ಟಮಾಟಿ ಹಣ್ಣು ಎಲ್ಲ ತಂದೇನಿ. ನನಗೆ ಹೆಂಗ್ ಮಾಡ್ತಿರಲ್ಲ ನೀವು? ನಿನ್ ಟಮಾಟಿ ಹಣ್ಣು ಯಾರಿಗೆ ಬೇಕಾಗಿತ್ತ? ಅಯ್ಯೋ ಟಮಾಟಿ ಹಣ್ಣು ತುಸ ತುಟ್ಟಿದ ಅಂತ ಮಾಡಿರಿ. 50 ರೂಪಾಯಿ, 50-60 ರೂಪಾಯಿ ಆಗ್ಯಾವ. ಮೊನ್ನಂತರೂ 90 ರೂಪಾಯಿ, 100 ರೂಪಾಯಿ ಕಿಲೋ ಆಗಿದ್ವು. ಬೇಕಾಗಿಲ್ಲ, 100 ಅಲ್ಲ 2000 ಆಗೋಲ್ತಕ್ಕ. ನಮ್ಗೆಲ್ಲ ಗೊತ್ತೈತಿ, ಮನ್ಯಾಗ ಇಷ್ಟು ಬಿದ್ದಾವು. ನನ್ನ ಮಗ APMC ಆಗೋದು ತಂದಿರ್ತಾನ. ನೀವೊಬ್ರ ತಗ. ಆದ್ರೂ ಏನ್ ಪದ್ಧತಪ್ಪ ನಿಮ್ದಂತ ನನ್ನ ತಗ. ನಿಮ್ಗೇನು ಬದಲಾಗದೇ ಇಲ್ಲ ನೀವು. ನಿನಗೆ ಯಾರಿಗೂ ಹೇಳ್ಬೇಡ, ಕಲೆಬಿಲೆ ಹಾಕತ್ತಂತ ಹೇಳಿದ್ನೇ ಇಲ್ಲ. ಮತ್ತೆ ಯಾಕೆ ಹೇಳಿದಿ? ಅಯ್ಯೋ ಅತ್ತಿಯರ, ನಾನು ಹಿಂಗಾಗೈತಿ ಅಂತ ಹೇಳಿದೆ. ಇವತ್ತು ಅವ್ರು ಬರ್ತಾರಂತ ನಂಗೆ ಗೊತ್ತಿದ್ದಿಲ್ಲ.
ಯವ ಏನವ ನೀನು ಈಗ ಏನ್ ಕೆಲ್ಸ ಇತ್ತು ನಿಂದಿಲ್ ಬಂದ್ ಮಾತಾಡ್ಸೋದು? ಏನೇ ನೀ ಕರ್ದಿಲ್ಲ? ನೀನ ಕರ್ದಿ ಹಿಂಗಾಗೈತಿ ಬಂದು ಮಾತಾಡ್ಸ್ಕೊಂಡು ಹೋಗ ಅಂದಿ ಅಂತ ಹೇಳಿದ್ಲಿಕ್ಕೆ ನನಗೆ. ಇಲ್ಲಪ್ಪ, ನಾನು ಹಂಗೆ ಬರಬೇಡ ಅಂತೇಳಿ ಹೇಳೇನಿ. ತಾ ಬರೋದಲ್ದ ಮತ್ತೆ ನಮ್ದು ಮರ್ಯಾದೆ ಬೇರೆ ಕಳಿತಾಳ. ಎಲ್ಲ ಎಷ್ಟಾದ್ರೂ ನಮ್ಮ ತಾಯಿ ಇದ್ದಂಗ ಹಿಂಗಾಗೈತಿ ಅಂದ್ರೆ ಮನಸ್ಸು ಹೆಂಗ್ ತಡಿತೈತಿ ಹೇಳ ಅಲ್ಲಿ ಇರಾಕ. ಅವ ಎದ್ ಬಾಯ್ಲಿ ನೀನು. ಶಾಂತಕರ ದಯವಿಟ್ಟು ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನನಗೂ ಮದುವೆ ಆದಾಗಿಂದಾನು ಅನುಭವಿಸಿ ಸಾಕಾಗೋಗ್ಬಿಟ್ಟೈತಿ. ಆಕಿನ್ನ ಮಾತ್ರ ತಿದ್ದಕ್ಕೆ ಆಗವಲ್ತು ನನ್ನಿಂದ. ಯಾಕಂದರೆ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ತೆ ಅಂತೇಳಿ ಅದು 3 ವರ್ಷದ ಬುದ್ಧಿ 3 ವರ್ಷದ ಬುದ್ಧಿ 100 ವರ್ಷದ ಮಠ ಅಂತಾರಲ್ಲ ಹಂಗೆ ಆಕಿ ಆಗಲ್ಲ. ಏನು ಮಾಡ್ಬೇಕು ಹೇಳ್ರಿ? ನನಗೆ ಈ ಥರ ಎಲ್ಲ ಒಂಥರ ನನಗೆ ಅಸಹ್ಯ ಅನ್ನಿಸ್ತಾಯ್ತು ಒಂಥರ ಆಕಿಯಿಂದ ಬಂದು. ಚೇಚೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಣ್ಣ, ನೀವು ಮೊದಲು ಕುಂದ್ರಿ. ಏನು ಕುಂದ್ರದ ಏನೋ ನೋಡಮ್ಮ, ಒಟ್ಟು ಹಿಂಗೆ ಮಾಡ್ತಾವು. ಇರ್ಲಿ ಬಿಡ್ರಿ, ಅವ್ರು ಮಾಡಿದ್ದಕ್ಕೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಿ? ಅವ್ರನ್ನ ನಾವು ನೋಡ್ತಾ ಇರೋದೇನಿದೆ ಮೊದಲನೇ ಸಲನ. ಅವ್ರ ಬುದ್ಧಿ ನಮ್ಗೆ ಒಂಥರ ರೂಢ ಆದಂಗೆ ಆಗ್ಬಿಟ್ಟದ. ಅಂದಂಗಮ್ಮಾರ ಹಿಂಗೆ ಅಂತ ಸುದ್ದಿ ಕೇಳಿ ಬೇಜಾರಾತ. ಆದರೆ ಜೀವನದಾಗ ಇದು ಅಂತಾರಲ್ರಿ, ಯಾರಿಗೆ ಯಾವಾಗ ಏನಾಕೈತಿ ಅಂತ ಹೆಂಗೆ ಹೇಳಕ್ಕೈತಿ ಹೇಳ್ರಿ? ಹಣೆ ಬಾರಕ್ಕೆ ಹೊಣೆ ಯಾರು ಅನ್ನಂಗೆ ಆಗ್ಬಿಟ್ಟೈತಿ. ಬಾರದು ಬಪ್ಪುದು ತಪ್ಪದು ಅಂತಾರಲ್ಲ ಹಂಗೆ ಒಂಥರ ಬೇಜಾರಾಕೈತಿ ನೋಡ್ರಿ ಇವೆಲ್ಲ ಕಿವಿಗೆ ಬಿದ್ದರೆ. ಇರ್ಲಿ ಬಿಡಪ್ಪ, ನಾ ಏನು ಸಣ್ಣ ಹುಡುಗಿಯ? ನನಗೇನು ಬಿಡಪ್ಪ, ಇನ್ನು ಮಕ್ಕಳು ಮದುವೆ ಮಾಡ್ಬೇಕು, ಅದು ಇದು ಏನು ಜವಾಬ್ದಾರಿ ಅದಾವ? ಏನೂ ಇಲ್ಲ, ಎಲ್ಲ ನಿಭಾಯಿಸಿ ಕುಂತ್ಬಿಟ್ಟೇನೆ ನಾನೀಗ. ಮುಗೀತು ಅಷ್ಟೇ. ಈಗ ಇನ್ನೊಂದು ಭಾಳ ಅಂದ್ರೆ ಒಂದು ವರ್ಷ ಬದುಕ್ತಿದ್ದೆ ನಾನು ಅನ್ಕೋ. ವರ್ಷ ಬದುಕ್ತೇನೆ ಇಲ್ಲ ಗೊತ್ತಿಲ್ಲ, ಅಷ್ಟು ಅನ್ಕೋ. ಅದ್ರೊಳಗೆ ಸಾಯ್ತೀನಿ ಅಟ್ಟ, ಹೌದಿಲ್ಲ? ಮುಗೀತಪ್ಪ ಅಷ್ಟೇ. ಏನು ಭೂಮಿ ಮೇಲೆ ಊಟ ಹೊಡ್ಕೊಂಡಿರಾಕ ಬಂದಿರ್ತೀವಿ ನಾವು, ಹೌದಿಲ್ಲ? ಮನುಷ್ಯ ಸಾಯಕ ಒಂದು ನೆವ ಬೇಕಾಗಿತ್ತು, ನನಗೆ ಈ ಥರ ನೆವ ಅಷ್ಟೇ. ಅತ್ತೆಯವ್ರ, ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ನಮ್ಮವ್ವ ನೀವು ಏನು ಬೇರೆ ಅಲ್ಲ ನನಗೆ, ಇಬ್ರು ಒಂದು. ನೀವು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಭಾಳ ಮನ್ಸಿಗೆ ನೋವಾಗ್ತೈತಿ. ಹುಡುಗಿ ಸುಮ್ಮನಾಗ, ಮುತ್ತಿನಂತ ಸಸಿ ಸಿಕ್ಕ್ಯವ, ಮೊಮ್ಮಕ್ಕಳು ಕೊಟ್ಟು, ಮೊಮ್ಮಕ್ಕಳು ಮದುವೆ ಆತ, ಮೊಮ್ಮಕ್ಕಳು ಕಂಡೆ, ಇನ್ನೇನು ಬೇಕು ಹೇಳ ನನಗೆ? ಚಿಂತೆ ಮಾಡಬೇಡ, ನಾನೇನು ಕೊರಗ ಮಾತೇ ಇಲ್ಲ, ನನಗೆ ಬೇಜಾರೂ ಇಲ್ಲ ಹಿಂಗಾತಲ್ಲ ಅಂತೇಳಿ. ನಿನ್ನೆಯಿಂದ ನೋಡಾತೀನಿ ನನ್ನ ಮಗನ ಮಕದಾಗ ಗೆಲುವಿಲ್ಲ, ನಿನ್ನೆಯಿಂದ ನೋಡಾತೀನಿ ನಾನು. ಏನು ಹಿಂಗ್ಯಾಕ್ಲ ಯಾಕೆ ಮುಗಿತಾನೆ ನಿಂದು ಇಲ್ಲಿ? ಹಂಗಾರ ನಮ್ಮವು ಇಲ್ಲಂದ್ರೆ ನಾನು ಇಲ್ಲ ಅಂತ ನಿನ್ನೆ ಅನ್ನತ್ತಿದ್ದೆಲ್ಲ, ನನಗೇನು ಯಾವುದು ಗೊತ್ತಿಲ್ಲ ಅಂತ ಮಾಡಿ ಮುಗಿತಾನೆ ಹಂಗಾರೆ ಇಲ್ಲಿಗೆ ನಿಂದೆ ಹೇಳ? ಅಲ್ಲೋ, ನಾ ಸತ್ರೆ ಮುಗಿದು ಹೋತಪ್ಪ, ನಂದೇನು ವಯಸ್ಸಾಗೈತಿ ಹೋಗೈತಿ. ನಿಂದಿನ್ನು ಮಕ್ಕಳು ಮೊಮ್ಮಕ್ಕಳು ನೋಡ್ಬೇಕಾದವ. ಏನು ಇನ್ನೂ ನಿನಗೊಳೆ ನಾಳೆ ಹೆಂಡತಿ ಜೊತೆಗೆ ಇರ್ಬೇಕಾದವ. ನೀ ಯಾಕೆ ಹಂಗೆಲ್ಲ ಮಾತಾಡ್ತಿಲ್ಲ? ನೋಡ, ಗಟ್ಟು ಮುಟ್ಟಾಗದೇನಿ, ರೊಟ್ಟಿ ತಿನ್ನಾಕತ್ತೇನಿ, ಇನ್ನೂ ನನಗೇನು ಆಗೋದಿಲ್ಲ, ತಲೆ ಕೆಡ್ಸ್ಕೊಬಿಡ, ಸುಮ್ಮನೆ ಹೇಳಪ್ಪ. ಹೇಳ ಹಿಂಗೆಲ್ಲ ಮಾಡಬೇಡಿ, ಹೇಳ. ನೀನು ನನಗೆ ಒಂದು ನಮ್ಮನೆ ಹಾಕತ್ತಿ, ಹೇಳಪ್ಪ. ರೇಣಿ ಏನಾತ್ರಿ? ಮತ್ತೆ ಯಾರಿಗಾರ ರೊಕ್ಕ ಕೊಡೋದು ಹಬ್ಬಕ್ಕೆ ಬಂದಿರನ ಏನ? ನಿಂದಂತ್ರ ಬರೀ ಇದೆ ಅದಲ್ಲ, ಏನ ಹೇಳ್ಬೇಕಂತ ಬಂದೆ. ಹಾಂ, ಅದು ಹೋಲಿ. ಇದು ಇವ್ರು ಯಾರು, ಇವ್ರನ್ನ ರಾಜಮ್ಮನ್ನ ಪಾಪ ಮಾತಾಡ್ಸ್ಕೊಂಬರಂಬ. ಅವ್ರನ್ನ ಮಾತಾಡ್ಸ್ಬೇಕಾ? ಈಗದಕ್ಕೆ ಮಾತಾಡ್ಸಿದ್ರಾತ್ ಬಿಡ್ರಿ. ಹಂಗಲ್ಲ ಪಾಪ, ಕ್ಯಾನ್ಸರ್ ಆಗೈತಂತ್ಲಿ, ಹಿಂಗಾಗೈತೆ ಸುದ್ದಿ ಅಂತ ಗೊತ್ತಾಗತ್ಲಿ, ಒಂಥರ ಬೇಜಾರತ್ತ. ಅದಕ್ಕೆ ಸಣ್ಣದಿರ್ತ ಅವ್ರ ಕೈಯಾಗೂ ನಾನು ಆಡಿ ಬೆಳೆದೇನಿ, ನಂಗೆ ನೆನಪೈತಿ. ಅದಕ್ಕೆ ಪಾಪ ಮನೆ ಕಡೆ ಹೋದ್ರೆ ಪಾಪ ಇದನ್ನು ತಿನ್ನಕ್ಕೆ ಕೊಡ್ತಿದ್ರು ಅವ್ರು. ಒಂಚೂರು ಹೋಗೋಣಂತ ಹೋಗಿ ಅವ್ರಿಗೆ ಮಾತಾಡ್ಸ್ಕೊಂಬರೋಣ. ಅಯ್ಯಯ್ಯೋ ಪಾಪ, ಹೌದ್ರಿ? ಅಯ್ಯೋ ದೇವ್ರು, ಹಿಂಗ್ಯಾಕೆ ಮಾಡಿದ್ನ ಯವ್ವ ಈ ವಯಸ್ಸಿಗೆ ಅವರಿಗೆ? ತು ಭಾಳ ಬೇಜಾರತ್ತಪ್ಪ ಯಪ್ಪ. ನೋಡಿ, ಮನುಷ್ಯನ ಜೀವನ ನೀರಿನ ಮೇಗಿನ ಗುಳ್ಳ ಇದ್ದಂಗೆ. ಹೆಂಗೆ ಹೇಳಕ್ಕತ್ತಿ? ಅದು ಬೇಕು ಇದು ಬೇಕಂತ ಅಂತಿರ್ತೀವಿ, ಇಂಥದ್ದೊಂದು ಬಂದರೆ ಏನು ಮಾಡ್ಬೇಕು ನೋಡಲ್ಲ. ಭಾಳ ಬೇಜಾರತ್ತ. ಆಯ್ತು, ಇವತ್ತು ಸಂಜೆಗೆ ಹೋಗಿ ಹಂಗೆ ಹೋಗೋದು ಬೇಡ, ಬ್ರೆಡ್ಡು ಕರ್ದಾಣಿ ಬಿಸ್ಕಿಟ್ ತೊಗೊಂಡು ಹೋಗೋಣ. ಅಯ್ಯೋ ನಿನ್ನ ಬ್ರೆಡ್ ಕಾರ್ದಾಣಿ ಬಿಸ್ಕಿಟ್ ಹೋಯ್ತಿಯ? ಜಾಡ್ಸೋ ತಗೋದ್ನಿ ಅಂದ್ರೆ ನೋಡು, ಇಲ್ಲಿಂದ ಹೊಂಟೇವಿ, ಬ್ರೆಡ್ ಕಾರ್ದಾಣಿ ಬಿಸ್ಕಿಟ್ ಹೋಯ್ತಾಳಂತ. ಅದು ಬೇಡ, ಚಲೋ ತೆಂಗ ಅಡಿಗೆ ಮಾಡು ಏನಾರ. ಅವ್ರಿಗೆ ಅಮ್ಮಗೆ ಬ್ಯಾಳಿ ಹೋಳಿಗೆ ಅಂದ್ರೆ ಭಾಳ ಇಷ್ಟ.
ಒಂದು 4 ಬ್ಯಾಳಿ ಹೋಳಿಗೆ ಮಾಡು. ಆಮ್ಯಾಗ ಇದು ಕಟ್ಟಿನ ಸಾರು. ಅವ್ರಿಗೆ ಈ ಥರದ್ದು ಅಡಿಗೆ ಅಂದ್ರೆ ಭಾಳ ಇಷ್ಟ, ಹಬ್ಬದಾಗ ಮಾಡುವಂಥವು. ಆ ಬದ್ನಿಕಾಯಿ ಎಣ್ಗಾಯಿ ಮಾಡಿದ್ರಂತೂ ಭಾಳ ಇಷ್ಟ. ಅವಾಗೆಲ್ಲ ತಿನ್ನೋದು ನಾನು ನೋಡ್ತಿದ್ನಲ್ಲ, ಭಾಳ ಇಷ್ಟ. ಅದಕ್ಕೆ ಅವ್ರಿಗೆ ಇಷ್ಟ. ಹಿಟ್ಟಿನ ಪಲ್ಯ ಮಾಡಿ, ಕೊರದ ಹಿಟ್ಟಿನ ಪಲ್ಯ ಇಂಥವದು ಮಾಡು, ಕಟ್ಕೊಂಡು ಹೋಗಿ ಕೊಟ್ಟಂಗೂ ಆಕತಿ. ಅವ್ರಿಗೆ ಇಷ್ಟ ಬಂದಿದ್ದು ಪಾಪ ತಿಂತಾರ, ತಿನ್ನಿಸ್ದಂಗೂ ಆಕತಿ. ನಮಗೂ ಒಂದು ಖುಷಿ ಆಕತಿ, ಕೊಟ್ಟು ಮಾತಾಡ್ಸಿ ಬರೋಣ. ನೀ ಮಾಡ್ತೀಯಲ್ಲೇ ಸಾಸ್ವಿ ಬುತ್ತಿ, ಅದು ಭಾಳ ಇಷ್ಟ ಅವ್ರಿಗೆ, ಅದನ್ನ ಮಾಡ. ಏನ ಅಡಿಗೆ ಮಾಡ್ಬೇಕಾ? ನನಗಾಗಲ್ಲ, ಕೆಲ್ಸಕ್ಕೆ ಹೋಗಲ್ಲ ನಿನ್ ಸೊಸಿ. ಆಕಿಗೆ ಒಂದಿನ ಮನೆಯಾಗಿದ್ದು ಅಡಿಗೆ ಮಾಡಕ್ಕೆ ಹೇಳ್ರಿ ನಾಳೆ. ನನಗಾಗಲ್ರಿ, ಬರ್ಬರ್ತ ವಯಸ್ಸನ ಅದ್ ಮಾಡಿ ಇದ್ ಮಾಡಂತ ಹೇಳಕ್ ನೀವು. ಅದು ಇದ್ದೂರಾಗೆ ಇಲ್ಲೇ ಎಡಿ ಬಿದ್ರೆ ಅವ್ರ ಮನೆಗೆ ಹೋಗ್ತೇವೆ. ಆ ಮನೆಗೆ ಹೋಗಕ್ಕೆ ಇಷ್ಟೆಲ್ಲ ಅಡಿಗೆ ಮಾಡ್ಕೋಬೇಕನು? ಮುದುಕಿಯನ್ನ ಅವ್ರ ಮನೆಯಾಗೂ ಎಲ್ಲ ಮಾಡಿ ಹಾಕಿರ್ತಾರೆ ಬಿಡ್ರಿ. ಸಾಯ್ತೈತ್ ಮುದುಕಿ ಅಂತ ಗೊತ್ತಿದ್ದು ನಿಮ್ದೊಂದು ತಗ. ಹಂಗಲ್ಲಿ ನಾವು ಏನು ಮಾಡ್ಬೇಕು? ಆ ಪದ್ಧತಿ ನಾವು ಮಾಡಾಕಬೇಕಾ? ಈಗ ಆಕಿ ಕೆಲ್ಸಕ್ಕೆ ಹೋಗಕ್ಕೆ ಇದ್ದು ಆಕಿಗೆ ಇಷ್ಟೆಲ್ಲ ಬರ್ಬೇಕಲ್ಲ ಮಾಡಾಕ. ನಿಂದೊಂದತ್ತಾಗ ನನಗಾಗಲ್ಲ, ನಾಳೆ ನೋಡೋಣ ಆದ್ರೆ ಮಾಡೋಣಂತ. ಇಲ್ಲಾಂದ್ರೆ ಹಿಂಗೆ ಮಾಡ್ಬಿಡ್ತೇನೆ ನಾನು. ಗಿರಿಜಿ ಮತ್ತೊಂದಿಬ್ರು ಯಾರು ಕೂಡ್ತಾರ ಏನು ಮಾಡ್ತಾರೆ ಕೇಳೋಣ. ಒಬ್ಬೊಬ್ಬೊಬ್ಬರು ಮಾಡಿ ಒಟ್ಟರು ಕೂಡ ಅಡಿಗೆ ಕಟ್ಕೊಂಡು ಹೋಗ್ಬಿಡ್ತೇನೆ. ಹಂಗೆ ಪ್ಲ್ಯಾನ್ ಮಾಡ್ತೇನೆ, ನೀವು ಬಾಯ್ ಮುಚ್ಕೊಂಡಿರಿ. ಗಿರ್ಜಕ್ಕರ್ ಆಗ್ಲೇ ಇವತ್ತು ಸಂಜಿಕ ಹೋಗ್ತೇನೆ ಅವ್ರ ಮನೆಗೆ ಅಂತ ಹೇಳ್ಯಾರ. ಏನ ಅವ್ರ ಅದು ಏನು ಮಾಡ್ಕೊಂಡು ಹೋಗಿ ಕೊಡ್ತಾರ ಗೊತ್ತಿಲ್ಲ. ನೀ ಅದಕ್ಕೆ ಅವ್ರು ನಿನ್ ಕಡೆ ಸೇರಿಸ್ಕೊಂತಿ. ನಿಂದಟ್ ನೀ ನೋಡ್ಕೊ. ನಾಳೆ ಹೋಗುನ್ ನಾವು. ಇವತ್ತು ಆಗಂಗಿಲ್ಲ, ಅದಕ್ಕೆ ನಾಳೆ ರುಚಿಯಾಗಿ ಅಡಿಗೆ ಮಾಡ್ಕೊ, ಕೊಟ್ಟು ಮಾತಾಡ್ಸಿ ಬರೋಣ. ಸಾಯಿ ಅಂತ ತಾಯಿ ಅದು ಪಾಪ. ಏನು ಕೊಟ್ಟರು ಸಿಗ್ತಾರ ಅವ್ರು ನಾಳೆ. ಈಗ ಮಕ ನೋಡ್ಕ ಏನು ಒಂದು ಋಣ ತೀರಿಸ್ಬೇಕು. ಹಂಗೆ ಮಾಡಬಾರ್ದು. ಆಯ್ತು ತಗೋರಪ್ಪ, ನೀ ನನ್ನ ಜನ್ಮ ತಿನ್ನೋದು ಎಲ್ಲಿ ಬಿಡ್ತಿ ಹೇಳು. ನಾಳಿನ ಸೊಸಿಗೆ ಕಾಲೆ ಹೋಗ್ಬೇಡವ ತಾಯಿ ಪುಣ್ಯಾತ್ಗಿತ್ತಿ ಆಪಿಸಿ ಶುಟಿ ಹಾಕು. ಏನು ನಿಂದೇನು 1 ಲಕ್ಷ ರೂಪಾಯಿ ಲಾಸ್ ಆಗೋದಲ್ಲ ಅಂತ ಹೇಳಿ ನಾನು ಕೆಲ್ಸಕ್ಕೆ ಸಹಾಯ ಮಾಡಿಸ್ಕೋತೇನೆ. ಅಲ್ಲ, ಆಕಿ ಯಾಕೆ ಸುಟಿ ಹಾಕ್ಬೇಕು? ನೀವು ಅಕ್ಕ ತಂಗಿ ಇಬ್ರು ಇದ್ದೀರಲ್ಲ ಮನ್ಯಾಗ, ದಂಡ ಪಿಂಡಗತ್ತೆ ನೀವು ಮಾಡ್ರಿ. ಹೌದಾ ಗಂಡೆ, ಅದ ಅನ್ಕೊಂಡೆ ನಾನು. ನಿನ್ ಬಾಯಿಗೆ ಈ ಮಾತು ಯಾಕೆ ಬರಲಿಲ್ಲ ಅಂತೇಳಿ ಬಂತಲ್ಲ ಮಾತು. ಅಬ್ಬಬ್ಬ ನುಡಿ ಮುತ್ತುಗಳು ಉದುರಿಸ್ತಾ ಇರ್ತಿ ನೋಡಂಗೆ. ಖಾಲಿ ದಂಡ ಪಿಂಡ್ಕೊಳತ್ತೆ ಬಿದ್ದಿರ್ತೇವೆ ಅಂತ. ಈ ನನ್ನಂತ ಬ್ಯೂಟಿಫುಲ್ ಫಿಗರ್ ಮೇಲೆ ಕಣ್ಣು ಹಾಕ್ಬಿಟ್ಟಲ್ಲ ನೀನು. ಎಟ್ಟಿರ್ಬೇಕ್ರಿ ನಿಮ್ದು? ಖಾಲಿ ಕೂತಿರ್ತೇನೆ. ಇಲ್ಲಿ ಏನು ಮಾಡೋದು? ನಿಮ್ ಕಣ್ಣ ಕಾಣೋದಲ್ಲ, ಕಣ್ಣ ಏನು ಮಣ್ಣು ತುಕ್ಕೊಂಡಿರ್ತೀರನ ನಿನ್ ಸೊಸಿ? ಇಲ್ಲ ಈಗೆಲ್ಲ ಮಿಷನ್ ನಾನು ಅರ್ಬಿ ತೆಗೆದು ಒಣಾಕಿದೆ, ಹಂಗ ಹೋಗ್ಯಾಳ. ಅಯ್ಯೋ ದೇವ್ರಿ, ಅದೇ ಒಂದು ದೊಡ್ಡ ಸಡಗ್ರ. ನೋಡಿ ಏನ್ ಮಾಡ್ತಿ. ನಾಳೆ ಮಾತ್ರ ನಾವು ಹೋಗ್ಬೇಕಂತ ಅದೇನಿ. ಗಿರ್ಜಾಕಾರ ಅಡಿಗೆ ಕೊಟ್ಟಿರ್ತಾರ, ಅವ್ರು ಪಾರಕಾರ ಮಾಡಿರ್ತಾರ. ಈಗ ನೀ ಏನು ಇಲ್ದಂಗೆ ಹೋಗಿ ಹೆಂಗ ಸುಟ್ಟಗೈ ಸೀರೆಯಾಗಿ ಇಟ್ಕೊಂಡು ಓದಿ ನಿನಗೆ ಅಸಹ್ಯ ಆಗೋದು. ಇದ್ರ ಮೇಲೆ ನಿಂಗೆ ಬಿಟ್ಟಿದ್ದ. ಹೌದಲ್ಲ.